ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕ್ಯಾಪ್ಟನ್ಸಿ ರೇಸ್ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್, ಟಾಸ್ಕ್, ಟಿಪ್ಸ್ ಮತ್ತು ಗೆಸ್ಟ್ಗಳ ಸಂಭ್ರಮದಿಂದ ಕಂಗೊಳಿಸಿತು. ಅತಿಥಿಗಳಿಂದ ಹೆಚ್ಚು ಟಿಪ್ಸ್ ಪಡೆಯುವ ಸ್ಪರ್ಧಿಗಳಿಗೆ ಮಾತ್ರ ಕ್ಯಾಪ್ಟನ್ಸಿ ರೇಸ್ಗೆ ಎಂಟ್ರಿ ಸಿಕ್ಕ ಕಾರಣ ಸೂರಜ್, ಧನುಷ್, ರಘು, ಸ್ಪಂದನ, ಸೋಮಣ್ಣ ಮತ್ತು ಅಭಿಷೇಕ್ ಟಾಪ್ ಲಿಸ್ಟ್ ನಲ್ಲಿ ಕಾಣಿಸಿಕೊಂಡ್ರು. ಅಂತಿಮವಾಗಿ ಟಾಸ್ಕ್ ಅನ್ನ ಗೆದ್ದು ಧನುಷ್ 2ನೇ ಬಾರಿಗೆ ಕ್ಯಾಪ್ಟನ್ ಪಟ್ಟವನ್ನ ಅಲಂಕರಿಸಿದ್ರು. ಈ ವಾರದ ಟಾಸ್ಕ್ ಕಂಟೆಂಟ್ ತುಂಬಾ ಡಿಫರೆಂಟ್. ಉಗ್ರಂ ಮಂಜು ಅವರ ಬ್ಯಾಚುಲೈಟ್ ಪಾರ್ಟಿಯನ್ನ ಬಿಬಿ ಪ್ಯಾಲೇಸ್ ನಲ್ಲಿ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಲಾಗಿತ್ತು. ಜೊತೆಗೆ ತ್ರಿವಿಕ್ರಮ್, ಮೋಕ್ಷಿತಾ ಪೈ, ರಜತ್ ಹಾಗೂ ಚೈತ್ರ ಕುಂದಾಪುರ ಗ್ಲಾಮರ್ ಆಗಿ ಎಂಟ್ರಿ ಕೊಟ್ಟಿದ್ರು. ಅತಿಥಿಗಳಿಗೆ ಆತಿಥ್ಯ ಕೊಟ್ಟು ಅವರಿಂದ ಟಿಪ್ಸ್ ಗಳಿಸುವ ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಚಾನ್ಸ್ ಸಿಗುತ್ತದೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ ಕ್ಷಣದಿಂದಲೇ ಮನೆಯಲ್ಲಿ ಹೊಸ ಎನರ್ಜಿ ಶುರುವಾಯಿತು. ಕ್ಯಾಪ್ಟನ್ಸಿ ಟಾಸ್ಕ್ ನ 2ನೇ ಹಂತದಲ್ಲಿ 5 ಸ್ಪರ್ಧಿಗಳು ತಮ್ಮ ಪರವಾಗಿ ಆಡಲು 5 ಗೆಸ್ಟ್ ಗಳನ್ನ ಮನವೊಲಿಸಲು ಬಿಗ್ ಬಾಸ್ ಚಾಲೆಂಜ್ ಹಾಕಿದ್ರು. ಧನುಷ್ ಜೊತೆಗೆ ತ್ರಿವಿಕ್ರಮ್, ಅಭಿಷೇಕ್ ಜೊತೆ ಚೈತ್ರ ಕುಂದಾಪುರ, ರಘು ಜೊತೆ ಮೋಕ್ಷಿತಾ ಪೈ, ಸ್ಪಂದನ ಜೊತೆಗೆ ರಜತ್, ಸೂರಜ್ ಜೊತೆ ಉಗ್ರಂ ಮಂಜು ಟಾಸ್ಕ್ಗೆ ಕೈ ಜೋಡಿಸಿದ್ರು. ಪ್ರತಿಯೊಬ್ಬರು ತಮ್ಮ ಸ್ಪರ್ಧೆಯನ್ನ ಗೆಲ್ಲಿಸಲು ಜೋರಾಗಿ ಸಪೋರ್ಟ್ ಕೂಡ ಕೊಟ್ರು. ಇನ್ನು ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕ್ ಬ್ಯಾಲೆನ್ಸಿಂಗ್ ಜೋರಾಗಿ ಹೋರಾಟ ನಡೆದ ಈ ಟಾಸ್ಕ್ ನಲ್ಲಿ ಸೂರಜ್ ಮತ್ತೆ ಬ್ಯಾಲೆನ್ಸ್ ಕಳೆದುಕೊಂಡರು. ರಘು ಎಣಿಕೆಯಲ್ಲಿ ತಪ್ಪು ಮಾಡಿದ್ರು. ಆದ್ರೆ ಧನುಷ್ ಮಾತ್ರ ಸಂಪೂರ್ಣ ಫೋಕಸ್ ಕಾಪಾಡಿಕೊಂಡು ಬ್ಯಾಲೆನ್ಸ್ ಅನ್ನ ಪರಿಪೂರ್ಣವಾಗಿ ಮಾಡಿದ್ರು. ಅವರ ಸ್ಟೆಬಿಲಿಟಿ, ಕಾನ್ಸ್ಟೆನ್ಸಿ ಮತ್ತು ಹೈಲೈಟ್ ಆಗಿ ಕ್ಯಾಪ್ಟನ್ ಪಟ್ಟ ಅವರ ಕೈಗೆ ಬಿತ್ತು. ವೀಕ್ಷಕರ ಪ್ರತಿಕ್ರಿಯೆ ಕೂಡ ಸಖತ್ ಪಾಸಿಟಿವ್. ಉಗ್ರಂ ಮಂಜು ಸೂಪರ್ ಫಾಸ್ಟ್, ಧನುಷ್ ಮತ್ತೆ ಟಾಸ್ಕ್ ಮಾಸ್ಟರ್ ಎನ್ನುವುದನ್ನ ತೋರಿಸಿದ್ದಾರೆ. ಇದು ಕಠಿಣ ಟಾಸ್ಕ್, ಧನುಷ್ ಚೆನ್ನಾಗಿ ಮಾಡಿದ್ರು ಎಂಬ ಕಮೆಂಟ್ಗಳು ಕೂಡ ಟ್ರೆಂಡ್ ಆಗುತ್ತವೆ. ಸೀಸನ್ 11ರ ಟಾಸ್ಕ್ ಮಾಸ್ಟರ್ ತ್ರಿವಿಕ್ರಮ್ ಈ ಬಾರಿ ಧನುಷ್ಗೆ ಭರ್ಜರಿ ಸಪೋರ್ಟ್ ನೀಡಿದ್ದು ಕೂಡ ಗಮನ ಸೆಳೆದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.